ನಮಸ್ಕಾರಗಳು ಸ್ನೇಹಿತರೆ, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾನು ಪರಿಚಯಿಸುತ್ತಿರುವಂತಹ ಹುಡುಗಿ ಶಿಲ್ಪಾರವರ ಪ್ರೊಫೈಲ್ ಆಗಿದೆ. ಇವರು 34 ವರ್ಷದವರು, ಬೆಂಗಳೂರು ಮೂಲದವರು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಇವರು ಪದವಿಯನ್ನು ಮುಗಿಸಿಕೊಂಡು ಪ್ರಸ್ತುತ ಪ್ರೈವೇಟ್ ಕಂಪನಿಯಲ್ಲಿ HR ಮ್ಯಾನೇಜರ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ. ಅವರ ಜೀವನ ಶಾಂತ ಸಂಸ್ಕಾರಯುತ ಕುಟುಂಬವಾಗಿದೆ. ಮಾತನಾಡುವ ಶೈಲಿ ತುಂಬ ವಿನಯಪೂರ್ಣವಾಗಿದೆ. ಒಳ್ಳೆಯ ಹೃದಯದವರು, ಸ್ನೇಹಿತರಿಗೂ ಮನೆಯವರಿಗೂ ಆಧಾರವಾಗಿರುವಂತಹ ವ್ಯಕ್ತಿ ಎಂದು ಕೂಡ ತಿಳಿಸಲಾಗ್ತಿದೆ. ಹಾಗೆ ಇವರಿಗೆ ಜೀವನದಲ್ಲಿ ಹಲವು ತಿರುವುಗಳು ಬಂದರೂ ಇಂದು ಅವರು ಹೊಸ ಬದುಕಿನತ್ತ ಹೆಜ್ಜೆ ಇಡಲು ಸಿದ್ಧರಾಗಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಅಂದರೆ, ಶಿಲ್ಪಾಗೆ ಬೇಕಾಗಿರುವಂತಹ ಗಂಡು ಅತಿ ದೊಡ್ಡ ಕನಸುಳ್ಳವನಾಗಿರಬೇಕು ಎಂಬುದು ಇಲ್ಲವಂತೆ. ಜವಾಬ್ದಾರಿಯನ್ನು ಹೊಂದಿರುವ, ಒಳ್ಳೆಯ ಹೃದಯವಿರುವ, ಹೆಣ್ಣನ್ನು ಗೌರವಿಸುವ, ಕುಟುಂಬವನ್ನು ಕಾಪಾಡುವ ವ್ಯಕ್ತಿಯಾಗಿರಬೇಕು ಎಂದು ಬಯಸುತ್ತಿದ್ದಾರೆ. ಅವರು ಹೇಳುತ್ತಾರೆ, ಜೀವನ ಸಂಗಾತಿ ಎಂದರೆ ನನ್ನ ಜೊತೆಗೆ ನಗಬೇಕು, ನನ್ನ ಜೊತೆಗೆ ಅಳಬೇಕು, ಆದರೆ ಎಂದಿಗೂ ನನ್ನನ್ನು ಒಂಟಿಯಾಗಿ ಬಿಡಬಾರದು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ, ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಶಿಲ್ಪಾರವರು ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ನಿಜವಾಗಿಯೂ ಶಿಲ್ಪಾರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಶಿಲ್ಪಾರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ, ಶಿಲ್ಪಾ ಒಬ್ಬ ಮಧ್ಯಮ ವರ್ಗದ ಸಾಂಪ್ರದಾಯಿಕ ಕುಟುಂಬದಿಂದ ಬಂದವರು. ತಂದೆ ಸರ್ಕಾರಿ ನೌಕರ, ತಾಯಿ ಗೃಹಿಣಿ. ಇಬ್ಬರು ಸಹೋದರರಲ್ಲಿ ಒಬ್ಬರು ಮದುವೆಯಾಗಿ ವಿದೇಶದಲ್ಲಿ ಕೂಡ ನೆಲೆಸಿದ್ದಾರೆ, ಮತ್ತೊಬ್ಬರು ಬೆಂಗಳೂರಿನಲ್ಲೇ ಉದ್ಯೋಗದಲ್ಲಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಕುಟುಂಬದಲ್ಲಿ ಎಲ್ಲರೂ ಪರಸ್ಪರ ಬೆಂಬಲ, ಪ್ರೀತಿ, ಗೌರವದಿಂದ ಸಾಗುತ್ತಿದ್ದಾರೆ ಎಂದು ಕೂಡ ಶಿಲ್ಪಾರವರು ಹೇಳಿದ್ದಾರೆ. ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದ್ರೆ, ಶಿಲ್ಪಾ ಅವರ ಮೊದಲ ಮದುವೆ ನಿರೀಕ್ಷೆಯಂತೆ ನಡೆಯಲಿಲ್ಲ. ಕೆಲವು ಅಸಮಾಧಾನಗಳು, ಮನಸ್ಸಿನ ಅಸಮಂಜಸಗಳು ಅವರ ಬದುಕಿನಲ್ಲಿ ನೋವನ್ನು ಕೂಡ ಬಿಟ್ಟಿತು. ಸಮಾಜದ ಟೀಕೆ, ಸಂಬಂಧಗಳ ಮಾತು, ಒಂಟಿತನ ಇವೆಲ್ಲವನ್ನು ಅವರು ಧೈರ್ಯದಿಂದ ಕೂಡ ಎದುರಿಸಿದ್ದಾರೆ. ಇಂದು ಅವರು ತಮ್ಮ ನೋವನ್ನು ಮರೆತು ಹೊಸ ಬಾಳಿನ ಕನಸನ್ನು ಕೂಡ ಕಾಣುತ್ತಿದ್ದಾರೆ ಎಂದು ಹೇಳಲಾಗ್ತಿದೆ. ಫ್ರೆಂಡ್ಸ್, ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದ್ರೆ, ಅವರ ನಂಬಿಕೆ ಮದುವೆ ಎಂದರೆ ಕೇವಲ 2 ಜನರ ಒಡಂಬಡಿಕೆ ಆಗಿರಲಿಲ್ಲ, ಅದು ಮನಸ್ಸುಗಳ, ಕನಸುಗಳ, ಹೃದಯಗಳ ಸೇರ್ಪಡೆ ಎಂದು ಕೂಡ ಇವರು ನಂಬುತ್ತಾರೆ. ಅವರಿಗೆ ಬೇಕಾಗಿರುವುದು ಕೇವಲ ಒಬ್ಬ ಗಂಡನಲ್ಲ, ಒಬ್ಬ ಸ್ನೇಹಿತ, ಒಬ್ಬ ಸಹಯಾತ್ರಿಕ, ಒಬ್ಬ ಹೃದಯ ಸುಖ ಎಂದು ಕೂಡ ಬಯಸಿದ್ದಾರೆ. ಅಂತಿಮ ಆಹ್ವಾನ. ಫ್ರೆಂಡ್ಸ್, ಶಿಲ್ಪಾ ಅವರ ಜೀವನ ಕಥೆ ಕೇಳಿದ ನಂತರ ಅವರ ಹೃದಯವನ್ನು ಅರ್ಥ ಮಾಡಿಕೊಳ್ಳಬಲ್ಲ ವ್ಯಕ್ತಿ ಯಾರಾದರೂ ಇದ್ದರೆ ಅವರ ಜೀವನದಲ್ಲಿ ಬೆಳಕಾಗಿ ಬರಲು ಇದು ಸರಿಯಾದ ಸಮಯವಾಗಿದೆ. ಅವರಿಗೆ ಬೇಕಾಗಿರುವುದು ಪ್ರೀತಿ, ಗೌರವ, ನಂಬಿಕೆ. ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ನಿಜವಾಗಿಯೂ ಶಿಲ್ಪಾರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಶಿಲ್ಪಾರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಧನ್ಯವಾದಗಳು.